ಗುರುಭ್ಯೋ ನಮಃ. ಹರಿ ಓಂ. ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿವಂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಓಂ ಅಸ್ಟ್ರಾಲಜರ್ ವೀಕ್ಷಕ ಬಂಧುಗಳಿಗೆ ಪಂಡಿತ್ ರಾಜು ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು. ನೇರ ಸ್ಪಷ್ಟ ಸರಳ ಮಾರ್ಗದರ್ಶನವಾಗಿರುವ ಓಂ ಅಸ್ಟ್ರಾಲಜರ್ ಜ್ಯೋತಿಷ್ಯ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮ್ಮೆಲ್ಲರಿಗೂ ಶ್ರೀಕೃಷ್ಣನ ಕೃಪೆ ಮತ್ತು ಆಶೀರ್ವಾದ ಸದಾ ಇಲ್ಲೆಂದು ಹೇಳ್ತಾ ಶ್ರೀಕೃಷ್ಣನ ಪಾದಕ್ಕೆ ನಮಸ್ಕರಿಸುತ್ತಾ ಇಂದಿನ ಸಂಚಿಕೆಯನ್ನು ಆರಂಭ ಮಾಡೋಣ. ಇಂದಿನ ಸಂಚಿಕೆಯಲ್ಲಿ 2026ರ ಹೊಸ ವರ್ಷದ ಕ್ಯಾಲೆಂಡರ್ ಇಯರ್ನ ಭವಿಷ್ಯವನ್ನು, ಯಾವ ರೀತಿ ಅನುಕೂಲ ಯಾವ ರೀತಿ ಅನಾನುಕೂಲ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ವರ್ಷ ಭವಿಷ್ಯದಲ್ಲಿ ನಾವು ಯಾವ ಗ್ರಹ ಹೆಚ್ಚು ಸಮಯದವರೆಗೆ ಒಂದು ರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು, ಆ ಗ್ರಹಗಳ ವಿಚಾರದಲ್ಲಿ ಮಾತ್ರ ಹೆಚ್ಚು ತಗೊಂಡಿರ್ತಕ್ಕಂಥದ್ದು. ರಾಹು ಆಗಿರ್ಬೋದು, ಕೇತು ಆಗಿರ್ಬೋದು, ಗುರು ಆಗಿರ್ಬೋದು, ಶನಿ ಆಗಿರ್ಬೋದು, ಈ ಗ್ರಹಗಳ ವಿಚಾರದಲ್ಲಿ ಹೆಚ್ಚು ಈ ಒಂದು ವರ್ಷ ಭವಿಷ್ಯದಲ್ಲಿ ತಗೊಂಡಿರ್ತಕ್ಕಂಥದ್ದು. ಹಾಗಾಗಿ ರಾಹು 5 ಡಿಸೆಂಬರ್ 2026ರವರೆಗೂ ಕುಂಭರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು. ಹಾಗೆ ಕೇತು 5 ಡಿಸೆಂಬರ್ 26ರವರೆಗೂ ಸಿಂಹರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು. ಹಾಗೆ ಗುರು 2 ಜೂನ್ 2026ರವರೆಗೂ ಮಿಥುನ ರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು. ಹಾಗೆ ಶನಿ 3 ಜೂನ್ 2027ರವರೆಗೂ ಮೀನ ರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು. ಹಾಗೆ ಉಳಿದೆಲ್ಲ ಗ್ರಹಗಳು 2 ದಿನ ಆಗಿರ್ಬೋದು, 1 ತಿಂಗಳಾಗಿರ್ಬೋದು, ಹಾಗೆ 1.5 ತಿಂಗಳುಗಳ ಮಾತ್ರ ಒಂದು ರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು. ಇವಿಷ್ಟು ಗ್ರಹಗಳ ಚಲನವಲನ ವಿಚಾರ. ಹಾಗೆ ವೃಷಭ ರಾಶಿಯವರ 2026ರ ವರ್ಷದಲ್ಲಿ ಯಾವ ರೀತಿ ಅನುಕೂಲ ಹಾಗೂ ಯಾವ ರೀತಿ ಅನಾನುಕೂಲ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ವೃಷಭ ರಾಶಿ ವಿದ್ಯಾರ್ಥಿಗಳಿದ್ದಲ್ಲಿ ವಿದ್ಯಾಭ್ಯಾಸದಲ್ಲಿ ಸಾಧಾರಣವಾಗಿ ಮಾಡ್ತಕ್ಕಂಥದ್ದು, ವಿದ್ಯಾಭ್ಯಾಸ ಆಮೇಲೆ ಮಾಡ್ತಕ್ಕಂಥದ್ದು, ನಾಳೆ ಅಂತ ಹೇಳ್ತಕ್ಕಂಥದ್ದು, ಅಥವಾ ಮನಸ್ಸು ಬದಲಾಯಿಸ್ತಕ್ಕಂಥದ್ದು, ಆಯಾಯ ಓದು ಆಗಿರ್ಬೋದು, ಬರ ಆಗಿರ್ಬೋದು, ಮುಗಿಸದೆ ಕಂಪ್ಲೀಟ್ ಮಾಡದೇ ಇರ್ತಕ್ಕಂಥದ್ದು, ಅಧ್ಯಾಯ ಮುಗಿಸದೇ ಇರತಕ್ಕಂಥ ಮನಸ್ಸು ಬರ್ತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಈ ವಿಚಾರದಲ್ಲಿ ಬದಲಾವಣೆ ಮಾಡಿಕೊಂಡಲ್ಲಿ ಅನುಕೂಲ ಆಗ್ತಕ್ಕಂಥದ್ದು. ಹಾಗೆ ಉನ್ನತ ಶಿಕ್ಷಣ ಮಾಡ್ತಕ್ಕಂಥವರಿಗೂ ಕೂಡ ನಿಧಾನವಾಗಿ ಮಾಡ್ತಕ್ಕಂಥದ್ದು, ಇವತ್ತು ಮುಗಿಸಬೇಕಾದಂಥ ಕೆಲಸ 1 ವಾರ ಬಿಟ್ಟು ಮುಗಿಸ್ತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಹಾಗೆ ಈ ವರ್ಷ ಅಗ್ರಿಮೆಂಟ್ ವಿಚಾರದಲ್ಲಿ ಯಾರೆಲ್ಲ ಯಾವುದಾದ್ರೂ ವಿಚಾರದಲ್ಲಿ ಒಪ್ಪಂದ ಮಾಡಿಕೊಳ್ಳುವಂಥ ವಿಚಾರದಲ್ಲಿ ಈ ವರ್ಷ ಅನುಕೂಲ ಇರ್ತಕ್ಕಂಥದ್ದು. ಹಾಗೆ ಆಸ್ತಿ ವಾಹನ ವಿಚಾರದಲ್ಲಿ ಕಡಿಮೆ ಹಣ ಬಂದರೂ ಕೂಡ ಮಾರಾಟ ಆಗ್ತಕ್ಕಂಥದ್ದು ಈ ವರ್ಷ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಹಾಗೆ ಪ್ರಯಾಣ ವಿಚಾರದಲ್ಲಿ ಅನುಕೂಲ ಆಗಿರ್ತಕ್ಕಂಥದ್ದು, ದೇಶ ಆಗಿರ್ಬೋದು, ರಾಜ್ಯ ಆಗಿರ್ಬೋದು, ಅಥವಾ ವಿದೇಶ ಪ್ರಯಾಣಕ್ಕೂ ಕೂಡ ಅನುಕೂಲ ಇರ್ತಕ್ಕಂಥದ್ದು. ಹಾಗೆ ಪವಿತ್ರವಾದ ಗ್ರಂಥವನ್ನು ಓದ್ತಕ್ಕಂಥದ್ದು, ಭಗವದ್ಗೀತೆ ಆಗಿರ್ಬೋದು, ಭಾಗವತ ಆಗಿರ್ಬೋದು, ಈ ರೀತಿಯ ಗ್ರಂಥವನ್ನು ಈ ವರ್ಷ ಓದಲಿಕ್ಕೆ ಮನಸ್ಸು ಬರ್ತಕ್ಕಂಥದ್ದು. ಹಾಗೆ ಕೆಲಸದ ವಿಚಾರದಲ್ಲಿ ಈ ವರ್ಷ ಸಾಧಾರಣವಾಗಿರ್ತಕ್ಕಂಥದ್ದು, ಆದರೆ ಕೆಲಸ ಬದಲಾವಣೆ ಆದರೂ ಕೂಡ ಕಡಿಮೆ ಸಂಬಳ ಬರ್ತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಹಾಗೆ ಕೆಲಸದಲ್ಲಿ ಒತ್ತಡ ಇರ್ತಕ್ಕಂಥದ್ದು, ಕೆಲಸದಲ್ಲಿ ಕಿರಿಕಿರಿ ಇರ್ತಕ್ಕಂಥದ್ದು. ಹಾಗೆ ಮದುವೆ ಆಗ್ತಕ್ಕಂಥವ್ರಿಗೆ ಈ ವರ್ಷ ಹಿರಿಯರಿಂದ ಆಗ್ತಕ್ಕಂಥದ್ದು, ಹಿರಿಯರ ಸಹಾಯ ಬೆಂಬಲದಿಂದ ಆಗ್ತಕ್ಕಂಥದ್ದು, ಹಿರಿಯರ ಮಾರ್ಗದರ್ಶನದಿಂದ ಆಗ್ತಕ್ಕಂಥದ್ದು, ಹಾಗೆ ಹಿರಿಯರ ಒಪ್ಪಿಗೆಯಿಂದ ಆಗ್ತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಹಾಗೆ ಆರೋಗ್ಯ ವಿಚಾರದಲ್ಲಿ ಅನುಕೂಲ ಇರ್ತಕ್ಕಂಥದ್ದು, ಆರೋಗ್ಯದಲ್ಲಿ ಈ ಹಿಂದಿನ ಸಮಸ್ಯೆ ಗುಣ ಆಗ್ತಕ್ಕಂಥದ್ದು, ಸೊಂಟ ಭಾಗದಲ್ಲಾಗಿರ್ಬೋದು, ತೊಡೆ ಭಾಗದಲ್ಲಾಗಿರ್ಬೋದು, ಸೊಂಟದ ಕೆಳಗಡೆ ನೋವಾಗಿರ್ತಕ್ಕಂಥವ್ರಿಗೆ ಹೆಚ್ಚಾಗಿ ಅನುಕೂಲ ಆಗ್ತಕ್ಕಂಥದ್ದು, ಗುಣ ಆಗ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು. ಹಾಗೆ ಸರ್ಕಾರಿ ಕೆಲಸ ಮಾಡ್ತಕ್ಕಂಥವರಿಗೆ ಕೆಲಸದಲ್ಲಿ ತೊಂದರೆ ಆಗ್ತಕ್ಕಂಥದ್ದು, ಕೆಲಸದಲ್ಲಿ ಮೇಲಧಿಕಾರಿಯಿಂದ ಆಗಿರ್ಬೋದು, ಅಥವಾ ಕೆಳವರ್ಗದವರಿಂದ ಆಗಿರ್ಬೋದು, ಅಥವಾ ಗ್ರಾಹಕರಿಂದ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಹಾಗೆ ಈ ವರ್ಷ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡ್ತಕ್ಕಂಥದ್ದು, ತೀರ್ಥ ಕ್ಷೇತ್ರಕ್ಕೆ ಹೋಗ್ತಕ್ಕಂಥದ್ದು, ತೀರ್ಥಯಾತ್ರೆ ಮಾಡ್ತಕ್ಕಂಥದ್ದು, ಈ ವರ್ಷ ಸೇವೆ ಬಾಕಿ ಉಳಿದಲ್ಲಿ ಮಾಡಲಿಕ್ಕೆ ಮನಸ್ಸು ಬರ್ತಕ್ಕಂಥದ್ದು. ಹಾಗೆ ವ್ಯಾಜ್ಯ ಇದ್ದಲ್ಲಿ, ಯಾವುದಾದ್ರೂ ಕೇಸ್ ವಿಚಾರ ಇದ್ದಲ್ಲಿ ಕೇಸ್ನಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು,
ಅಪಜಯ ಆಗತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಹಾಗೆ ಆಸ್ತಿ ವಾಹನ ವಿಚಾರದಲ್ಲಿ ನಷ್ಟ ಆಗ್ತಕ್ಕಂಥದ್ದು, ಈ ವಿಚಾರದಲ್ಲಿ ಎಚ್ಚರ ವಹಿಸಿದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು. ಹಾಗೆ ವೈವಾಹಿಕ ಜೀವನದಲ್ಲಿ ಸಾಧಾರಣವಾಗಿರ್ತಕ್ಕಂಥದ್ದು, ವೈವಾಹಿಕ ಜೀವನದಲ್ಲಿ ವೈಮನಸ್ಸು ಸ್ವಲ್ಪ ಮಟ್ಟಿಗೆ ಕಂಡು ಬರ್ತಕ್ಕಂಥದ್ದು. ಹಾಗೆ ವೃಷಭ ರಾಶಿಯವರಿಗೆ ಟ್ರಾನ್ಸ್ಫರ್ ವ್ಯವಹಾರ ಮಾಡ್ತಕ್ಕಂಥವರಿಗೆ, ವರ್ಗಾವಣೆ ವ್ಯವಹಾರ ಮಾಡ್ತಕ್ಕಂಥವರಿಗೆ ಈ ವರ್ಷ ನಷ್ಟ ಆಗ್ತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಹಾಗೆ ವ್ಯಾಪಾರ ಮಾಡ್ತಕ್ಕಂಥವರಿಗೆ ಕಡಿಮೆ ಹಣ ಬರ್ತಕ್ಕಂಥದ್ದು, ಹಣ ಹೆಚ್ಚಾಗಿ ಖರ್ಚಾಗ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು. ಹಾಗೆ ರೈತರಿಗೆ ಹಾಗೂ ಕೃಷಿ ಭೂಮಿಯನ್ನು ನಂಬ್ಕೊಂಡಿರ್ತಕ್ಕಂಥವರಿಗೆ ಈ ವರ್ಷ ಬೆಳೆ ಉತ್ತಮವಾಗಿ ಬಂದರೂ ಕೂಡ ಬೆಳೆಗೆ ಅನುಕೂಲವಾದ ಬೆಲೆ ಸಿಗದೆ ಇರತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಹಾಗೆ ವೃಷಭ ರಾಶಿಯವರ 2026ರ ಸ್ವಲ್ಪ ಮಟ್ಟಿಗೆ ಮಿಶ್ರಣವಾಗಿ ಕಂಡು ಬರ್ತಕ್ಕಂಥದ್ದು, ಅನುಕೂಲ ಹಾಗೂ ಅನಾನುಕೂಲ ವಿಚಾರ ಕಂಡು ಬರ್ತಕ್ಕಂಥದ್ದು. ಈ ವಿಚಾರದಲ್ಲಿ ಬದಲಾವಣೆ ಮಾಡಿಕೊಂಡಲ್ಲಿ ಅನುಕೂಲ ಆಗ್ತಕ್ಕಂಥದ್ದು. ಇವಿಷ್ಟು ವೃಷಭ ರಾಶಿಯವರ ಗೋಚಾರ ಫಲ ಆಗಿರ್ತಕ್ಕಂಥದ್ದು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.